ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವಂತ, ರಕ್ಷಣೆ ನೀಡುವ, ಬೆಳಕು ನೀಡುವ, ಶಾಂತಿ ನೀಡುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು. ಅದು ಪ್ರಿಯರೇ ಅಂಶ, ದೇವರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ಆತ್ಮನ, ಪರಿಶುದ್ಧಾತ್ಮನ, ಸತ್ಯಾತ್ಮನ, ನಿತ್ಯಾತ್ಮನ, ತಂದೆ ಆತ್ಮನ ಸಹಾಯ, ಶಕ್ತಿ, ಜ್ಞಾನ, ಪ್ರೀತಿ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ, ಕೃಪೆ ಬೇಡಿಕೊಳ್ಳೋಣ ಪ್ರೇರೆ. ಕೆಳಗಿರುವ ವಾಕ್ಯ ಭಾಗ ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಬಿದ್ದು 100ಕ್ಕೆ 100ರಷ್ಟು ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ, ಅಗಮ್ಯವಾದ ಬೆಳಕಿನಲ್ಲಿ, ಯಾರು ಸಮೀಪಿಸದ ಬೆಳಕಿನಲ್ಲಿ ವಾಸ ಮಾಡುವ ತಂದೆ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ, ಆಶೀರ್ವದಿಸಿ, ಅಭಿಷೇಕಿಸಲಿ, ಸ್ಥಿರಪಡಿಸಲಿ. ಆಮೇಲೆ ಪ್ರಾರ್ಥನೆ ನನ್ನೊಂದಿಗೆ ಏಕೀಭವಿಸಿರಿ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಏಕ ದೇವರೇ, ಸತ್ಯ ದೇವರೇ, ನಿತ್ಯ ಜೀವವೇ, ಅಮರತ್ವವುಳ್ಳ ದೇವರೇ, ತಂದೆ, ಯಾರು ಸಮೀಪಿಸದ ಬೆಳಕಿನಲ್ಲಿ, ಅಗಮ್ಯವಾದ ಬೆಳಕಿನಲ್ಲಿ ನೀವೊಬ್ಬರೇ ನಿವಾಸಿಸುತ್ತಾ ಅಮರತ್ವವುಳ್ಳ ದೇವರಾಗಿದ್ದೀರಿ. ಆ ಅಗಮ್ಯವಾದ ಬೆಳಕಿನ ವಾಸ ಮಾಡುವ ನಿಮ್ಮನ್ನು ಕೆಲವು ವಾಕ್ಯ ಭಾಗಗಳ ಮೂಲಕ ಧ್ಯಾನಿಸುವಾಗ ನಿಮ್ಮನ್ನು ಮನುಷ್ಯರಲ್ಲಿ ಯಾರೂ ಕಾಣಲಿಲ್ಲ, ಯಾರೂ ಕಾಣಲಾರರು ಎನ್ನುವ ಪೌಲನು ತಿಮೋಥೆಯನ ಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯದ ಹೇಳಿದಂತೆ, ದೇವ, ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಕಾಣುವಂತೆ ಅನುಗ್ರಹಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ದೇವ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನೇ, ನಿಮ್ಮನ್ನು ಹಿಂಬಾಲಿಸುವವರು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತಾನೆ ಎಂದು ಯೇಸು ಹೇಳಿದಂತೆ, ನಿಮ್ಮ ಅಗಮ್ಯವಾದ ಬೆಳಕಿನಲ್ಲಿ ನಾವು ನಡೆಯುವಂತೆ, ಆ ಜೀವ ಕೊಡುವ ಬೆಳಕನ್ನು ಹೊಂದಿಕೊಳ್ಳುವಂತೆ ಈ ಜೀವನದಲ್ಲಿ, ಈ ವಾಕ್ಯ ಭಾಗದಲ್ಲಿ ಕೇಳಲು ಬಂದಿರೋ ಪ್ರತಿಯೊಬ್ಬ ಮಗ ಮಗಳನ್ನು ಅನುಗ್ರಹಿಸಿರಿ, ಆಶೀರ್ವದಿಸಿರಿ. ಪರಲೋಕ ಸಂಬಂಧವಾದ ಎಲ್ಲ ಕುಂದಿಲ್ಲದ ಬೆಳಕಿನ ವರದಾನಗಳಿಂದ ತುಂಬಿಸಿರಿ. ಹೀಗೆ ಅಂಧಕಾರ ಅಧಿಪತಿಯಾದ ಸೈತಾನನನ್ನು ತಂದೆ ವಾಕ್ಯವಾದ ಯೇಸು ಕ್ರಿಸ್ತ ಎಂಬ ಬೆಳಕಿನಿಂದ ನಾಶ ಮಾಡಲು, ಓಡಿಸಲು ಮಹಾಕೃಪೆ ನೀಡಬೇಕೆಂದು ನಿತ್ಯ ಜೀವದ ಒಡೆಯನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಬೆಳಕಿನಲ್ಲಿ ವಾಸ ಮಾಡುವ ತಂದೆ ದೇವರೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವತನು ಎನ್ನುವ ವಾಕ್ಯ ಭಾಗವನ್ನು ಆಲಿಸುವ ಮೊದಲು ನಾವು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು ಮಹಿಮೆ ಘನತೆ ಯೇಸುವಿಗೆ. ಹೌದು ಪ್ರೇರೆ, ಯೇಸುವಿಗೆ ಮಾತ್ರ ಮಹಿಮೆ ಘನತೆ. ಯೇಸುವೆ ಅದೃಶ್ಯ ದೇವರ ಸಾದೃಶ್ಯ ರೂಪನು, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರನು, ಆಗಲಿಲ್ಲದರಲ್ಲಿ ಅಗ್ರಸ್ಥನು, ಆದಿ ಸಂಭೂತನು, ಸತ್ತವರೊಳಗಿಂದ ಮೊದಲೆದ್ದು ಬಂದಾತನು, ಆ ತನ್ನ ಸುತನಲ್ಲೇ ಇರಿಸಲು ನಿರ್ಧರಿಸಿದನು. ಪರಮಪಿತ ತಂದೆ ದೇವರು ತನ್ನ ದೈವತ್ವದ ಸಂಪೂರ್ಣತೆಯನ್ನು ಅವತರಿಸಿ ವಾಸಿಸುವಂತೆ. ಹೌದು, ಹೀಗೆ ನಾವು ಮಹಿಮೆ ಘನತೆ ಯೇಸುವಿನ ಹಾಡನ್ನು ಪ್ರೇರೆ ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಹಲ್ಲೆಲೂಯಾ ಏಸಪ್ಪ, ಹಲ್ಲೆಲೂಯಾ ಏಸಪ್ಪ, ಮಹಿಮೆ ಘನತೆ ನಿನಗೆ ಯುಗ ಯುಗಗಳವರೆಗೆ, ಮಹಿಮೆ ಘನತೆ ನಿನಗೆ ಯುಗ ಯುಗಗಳವರೆಗೆ. ಹಲ್ಲೆಲೂಯಾ ಯೇಸುವೇ, ಹಲ್ಲೆಲೂಯಾ ಯೇಸುವೇ. ಯೆಹೋಶುವ ಪ್ರಾರ್ಥಿಸಲು ಸೂರ್ಯಚಂದ್ರರನ್ನು ನಿಲ್ಲಿಸಿದೆ, ದಾನಿಯೇಲನು ಪ್ರಾರ್ಥಿಸಲು ಸಿಂಹಗಳ ಬಾಯನ್ನು ಮುಚ್ಚಿರುವೆ. ಯೆಹೋಶುವ ಪ್ರಾರ್ಥಿಸಲು ಸೂರ್ಯಚಂದ್ರರನ್ನು ನಿಲ್ಲಿಸಿದೆ, ಯೆಹೋಶುವ ಪ್ರಾರ್ಥಿಸಲು ಸೂರ್ಯಚಂದ್ರರನ್ನು ನಿಲ್ಲಿಸಿದೆ, ದಾನಿಯೇಲನು ಪ್ರಾರ್ಥಿಸಲು ಸಿಂಹಗಳ ಬಾಯನ್ನು ಮುಚ್ಚಿರುವೆ. ಮಹಿಮೆ ಘನತೆ ನಿನಗೆ ಯುಗ ಯುಗಗಳವರೆಗೆ, ತಂದೆ, ಮಹಿಮೆ ಘನತೆ ನಿನಗೆ ಯುಗ ಯುಗಗಳವರೆಗೆ. ಯೇಸಪ್ಪ, ಹಲ್ಲೆಲೂಯಾ ಏಸಪ್ಪ, ಹಲ್ಲೆಲೂಯಾ ಏಸಪ್ಪ. ಮೋಶೆ ಪ್ರಾರ್ಥಿಸಲು ಮನ್ನಾವನ್ನು ಸುರಿಸಿರುವೆ, ದಾನಿಯೇಲನು ಪ್ರಾರ್ಥಿಸಲು ಸಿಂಹಗಳ ಬಾಯನ್ನು ಮುಚ್ಚಿರುವೆ.
ಮೋಶೆ ಪ್ರಾರ್ಥಿಸಲು ಮನ್ನಾವನ್ನು ಸುರಿಸಿರುವೆ, ಏಲಿಯಾನು ಪ್ರಾರ್ಥಿಸಲು ಮಳೆಯನ್ನು ಸುರಿಸಿರುವೆ. ಮೋಶೆ ಪ್ರಾರ್ಥಿಸಲು ಮನ್ನಾವನ್ನು ಸುರಿಸಿರುವೆ. ಮೋಶೆ ಪ್ರಾರ್ಥಿಸಲು ಮನ್ನಾವನ್ನು ಸುರಿಸಿರುವೆ, ಏಲಿಯಾನು ಪ್ರಾರ್ಥಿಸಲು ಮಳೆಯನ್ನು ಸುರಿಸಿರುವೆ. ಮಹಿಮೆ ಘನತೆ ನಿನಗೆ ಯುಗ ಯುಗಗಳವರೆಗೆ ತಂದೆ, ಮಹಿಮೆ ಘನತೆ ನಿನಗೆ ಯುಗ ಯುಗಗಳವರೆಗೆ ಯೇಸುವೆ. ಹಲ್ಲೆಲೂಯಾ ಏಸಪ್ಪ, ಹಲ್ಲೆಲೂಯಾ ಏಸಪ್ಪ. ಪೌಲನು ಸ್ತುತಿಸಲು ಸೆರೆಮನೆ ಅಸ್ತಿವಾರ ಕದಲಿಸಿದೆ, ಇಸ್ರಾಯೇಲರು ಸ್ತುತಿಸಲು ಯೆರಿಕೋ ಗೋಡೆಯ ಕೆಡವಿರುವೆ. ಪೌಲನು ಸ್ತುತಿಸಲು ಸೆರೆಮನೆ ಅಸ್ತಿವಾರ ಕದಲಿಸಿದೆ. ಪೌಲನು ಸ್ತುತಿಸಲು ಸೆರೆಮನೆ ಅಸ್ತಿವಾರ ಕದಲಿಸಿದೆ, ಇಸ್ರಾಯೇಲರು ಸ್ತುತಿಸಲು ಯೆರಿಕೋ ಗೋಡೆಯ ಕೆಡವಿರುವೆ. ಮಹಿಮೆ ಘನತೆ ನಿನಗೆ ಯುಗ ಯುಗಗಳವರೆಗೆ ತಂದೆ, ಮಹಿಮೆ ಘನತೆ ನಿನಗೆ ಯುಗ ಯುಗಗಳವರೆಗೆ ಆತ್ಮದೇವ. ಹಲ್ಲೆಲೂಯಾ ಏಸಪ್ಪ, ಹಲ್ಲೆಲೂಯಾ ಏಸಪ್ಪ. ಮಹಿಮೆ ಘನತೆ ನಿನಗೆ ಯುಗ ಯುಗಗಳವರೆಗೆ ಸ್ವಾಮಿ, ಮಹಿಮೆ ಘನತೆ ನಿನಗೆ ಯುಗ ಯುಗಗಳವರೆಗೆ ಒಡೆಯನೆ. ಹಲ್ಲೆಲೂಯಾ ಯೇಸುವೇ, ಹಲ್ಲೆಲೂಯಾ ಕ್ರಿಸ್ತ ಯೇಸಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಗೋಸ್ಟ್. ಹೌದು ಪ್ರೇರೆ, ಮಹಿಮೆ ಘನತೆ ಯೇಸುವಿಗೆ ಯುಗ ಯುಗಗಳವರೆಗೆ ಪ್ರೇರೆ. ಹೌದು, ಮೋಶೆ ಪ್ರಾರ್ಥಿಸಲು ಮನ್ನ ಸುರಿಸಿದ ದೇವರು, ಯೆಹೋಶುವ ಪ್ರಾರ್ಥಿಸಲು ಸೂರ್ಯಚಂದ್ರನ ನಿಲ್ಲಿಸಿದ ಒಂದು ದಿನ, ದಾನಿಯೇಲ ಪ್ರಾರ್ಥಿಸಲು ಸಿಂಹಗಳ ಬಾಯನ್ನು ಮುಚ್ಚಿದ ಪ್ರೇರೆ, ಏಲಿಯ ಪ್ರಾರ್ಥಿಸಲು 3 ವರ್ಷ 6 ತಿಂಗಳ ಬಾರದ ಮಳೆಯನ್ನು ಬರಮಾಡಿದ, ಮತ್ತು ಪೌಲನು ಸೆರೆಮನೆಯಲ್ಲಿ ಸ್ತುತಿಸಲು ಪೌಲಶೀಲರು ಬಂದಿಯಾಗಿದ್ದಾಗ ಸೆರೆಮನೆ ಅಸ್ತಿವಾರ ಕದಲಿ ಭೂಕಂಪವಾಗಿ ಆ ಬಾಗಿಲುಗಳೆಲ್ಲ ತೆರೆದವು, ಬೀಗದ ಕೈ ಕಳಚಿ ಬಿದ್ದವು. ಮತ್ತು ಇಸ್ರಾಯೇಲರು ಸ್ತುತಿಸಲು ಯೆರಿಕೋ ಕೋಟೆ, ಶತ್ರು ಕೋಟೆ ಗೋಡೆ ಪಟ್ಟಣದ ಒಳಗಡೆ ಕೆಡವಿ ಬಿದ್ದವು ಪ್ರೇರೆ. ಹೌದು, ದೇವರನ್ನು ಪ್ರಾರ್ಥಿಸಿದಾಗ ದೊಡ್ಡ ಕಾರ್ಯಗಳನ್ನು ಮಾಡುತ್ತಿದ್ದಾನೆ ಪ್ರೇರೆ. ತಂದೆಯನ್ನು ಯೇಸುವ ನಾಮದಲ್ಲಿ ಸ್ತುತಿಸಿದಾಗ ಮತ್ತು ನಮ್ಮ ಶೋಧನೆ ಎಂಬ ಗೋಡೆಯನ್ನು ಕೋಟೆಗಳನ್ನು ಕೆಡವುತ್ತಿದ್ದಾನೆ. ಹೌದು ಪ್ರೇರೆ, ಪ್ರಾರ್ಥನೆ ಕೀರ್ತನೆ ನಮ್ಮ ಜೀವಿತದ 2 ಜೀವಕರವಾದ ಕ್ರಿಯೆಗಳು ಪ್ರೇರೆ, ಪಕ್ಷಿಗೆ 2 ರೆಕ್ಕೆಗಳಿದ್ದಂತೆ. ಹೀಗೆ ಇದೇನು ನಾವು ಧ್ಯಾನಿಸಲಿರುವ ವಾಕ್ಯಭಾಗ ಅಂಶ ಪ್ರೇರೆ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು. ಹೌದು ಪ್ರೇರೆ, ದೇವರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು. ನಾವು ತಿಮೋತಿ 1ನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡಿಕೊಂಡೆವು ಪ್ರೇರೆ, ಕಳೆದ ವಾಕ್ಯ ಭಾಗದಲ್ಲಿ. ಈಗ ನೋಡೋದಾದರೆ 1 ತಿಮೋತಿ ಚಾಪ್ಟರ್ 6 ವರ್ಸ್ 16th ವರ್ಡ್, ತಾನೊಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ. ಅದು ಪ್ರೇರೆ, ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ ಅಂತ ಪ್ರೇರೆ. ಯಾರನ್ನು? ಆ ರಾಜಾದಿರಾಜನನ್ನು, ಆ ಸರ್ವಯುಗಗಳ ಆ ಅರಸನನ್ನು, ನಿರ್ಲಯವಾದ ಪ್ರಭುವನ್ನು, ಅದೃಶ್ಯ ದೇವನನ್ನು, ಆ ಏಕಾಧಿಪತಿಯನ್ನು, ಆ ನಿತ್ಯ ಮಾನ ಪ್ರಭಾವವುಳ್ಳಾತನನ್ನು ಮನುಷ್ಯರಲ್ಲಿ ಯಾರೂ ಕಾಣಲಿಲ್ಲ, ಕಾಣಲಾರರು. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುತ್ತಿದ್ದಾನೆ. ಹೌದು ಪ್ರೇರೆ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನೇ 2000 ವರ್ಷಗಳ ಕೆಳಗೆ ಕೃಪಾ ಸತ್ಯ ಸಂಪೂರ್ಣನಾಗಿ ಆ ಶರೀರ ಆಕಾರದಲ್ಲಿ ಬಂದು ನಮ್ಮ ಮಧ್ಯೆ ವಾಸ ಮಾಡಿದನು ಪ್ರೇರೆ. ಆತನಿಗೆ ದೇವರ ಕುಮಾರನಿಗೆ ಇರುವ ಏಕ ಮಹಿಮೆ, ಒಂದೇ ಮಹಿಮೆ, ದೇವರ ಮಗನ ಮಹಿಮೆ ಆತನಲ್ಲಿತ್ತು. ಹೌದು ಪ್ರೇರೆ, ಆತನು ಹೇಳುತ್ತಿದ್ದಾನೆ ಪ್ರೇರೆ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಯಾರೂ ಎಂದೂ ದೇವರನ್ನು ಕಂಡಿಲ್ಲ. ಯೇಸು ಕ್ರಿಸ್ತ ಹೇಳುತ್ತಿದ್ದಾನೆ ತಮ್ಮ ಶಿಷ್ಯರಿಗೆ, ಯಾರೂ ಎಂದೂ ದೇವರನ್ನು ಕಂಡಿಲ್ಲ. ಯಾವನು ಏಕಪುತ್ರನು
ಸ್ವತಃ ದೇವರೂ ಆಗಿದ್ದು ತಂದೆಯ ಎದೆಯಲ್ಲಿ ಇದ್ದಾನೋ ಆತನೇ ಅದನ್ನು ತಿಳಿಯಪಡಿಸಿದನು. ಹೌದು, ದೇವರು ಹೀಗೆ ಇರುತ್ತಾನೆ, ಕೃಪೆಯಿಂದ ಇರುತ್ತಾನೆ, ಸತ್ಯದಿಂದ ಇದ್ದಾನೆ, ದೇವರು ಸಂಪೂರ್ಣನಾಗಿದ್ದಾನೆ ಎಂದು ನಮ್ಮ ಮಧ್ಯದಲ್ಲಿ ಬಂದು ತಂದೆಯ ಎದೆಯಲ್ಲಿರುವ ಆ ಏಕಪುತ್ರ ಸ್ವತಃ ದೇವರಾಗಿದ್ದಾನೆ ಪ್ರೇರೆ. ಹೌದು, ಪರಲೋಕದಿಂದ ಇಳಿದು ಬಂದ ಆತನೊಬ್ಬನೇ ಪರಲೋಕ ಏರಿ ಹೋಗಿದ್ದಾನೆ. ದೇವರನ್ನು ಯಾರು ನೋಡಿದ್ದಾರೆಂದು ನೆನೆಯಬೇಡಿರೆಂದು ಕೂಡ ಯೇಸು ಹೇಳುತ್ತಾನೆ. ಹೀಗೆ ಪ್ರೇರೆ ನಾವು ಮೋಶೆ ಕುರಿತು ಕೂಡ ನೋಡುತ್ತೇವೆ. ವಿಮೋಚನ ಕಾಂಡ 33ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಏನೆಂದು ಅಲ್ಲಿ ದೇವರ ಮೋಶೆಗೆ ಹೇಳುತ್ತಿದ್ದಾನೆ, ನನ್ನನ್ನು ನೋಡಿ ಬದುಕುಳಿಯ ಮನುಷ್ಯನು ಯಾರೂ ಇಲ್ಲ. ಆದರೆ ನನ್ನ ಸಮೀಪದಲ್ಲಿ ಒಂದು ಸ್ಥಳ ಇದೆ. ಆ ಬಂಡೆ ಸ್ಥಳದಲ್ಲಿ ಒಂದು ಸಂದು ಇದೆ. ಆ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನನ್ನು ಹಾದು ಹೋಗುವ ಕಾಲದಲ್ಲಿ ನನ್ನ ಕೈಯನ್ನು ನಿನ್ನ ಮೇಲೆ ಚಾಚಿ ನಾನು ದಾಟಿ ಹೋದ ನಂತರ ನನ್ನ ಕೈಯನ್ನು ನಿನ್ನ ಮೇಲಿಂದ ತೆಗೆಯುವೆನು. ಆಗ ನೀನು ನನ್ನ ಹಿಂಭಾಗವನ್ನು ಮಾತ್ರ ನೋಡುವೆ ಹೊರತು ನನ್ನ ಮುಖವನ್ನು ನೋಡುವುದಕ್ಕಾಗುವುದಿಲ್ಲ. ಹೌದು, ನನ್ನನ್ನು ನೋಡಿ ಉಳಿಯುವ ಮನುಷ್ಯ ಇಲ್ಲ, ಬದುಕುವುದಿಲ್ಲ ನನ್ನನ್ನು ನೋಡಿ ಎಂದು ಮೋಶೆಗೆ ಹೇಳ್ತಾನೆ ಪ್ರೇರೆ ದೇವರು ತಂದೆ. ಹೌದು, ಈಗಲಾದರೂ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು ಕೃಪೆ ಸತ್ಯ ಸಂಪೂರ್ಣನಾಗಿ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಮಾಂಸಧಾರಿಯಾದನು. ಮಕ್ಕಳು ಜೀವಮಾನದ ಉದ್ದಕ್ಕೂ ಮರಣ ಭಯದ ನಿಮಿತ್ತ ಅಂಧಕಾರ ಅಧಿಪತಿಯಾದ ಮರಣಾಧಿಕಾರಿಯಾದ ಸೈತಾನನಿಗೆ ಒಳಪಟ್ಟು ಜೀವಿಸುತ್ತಿದ್ದರಿಂದ ಭಯದಿಂದ ಆ ಮರಣಾಧಿಕಾರಿಯನ್ನು ಸೋಲಿಸಲು ಆತನು ಮರಣಾಧಿಕಾರಿಯನ್ನು ತನ್ನ ಮರಣದಿಂದಲೇ ಸೋಲಿಸಿದನು ಯೇಸು ಕ್ರಿಸ್ತ ಪ್ರೇರೆ ಶಿಲುಬೆಯಲ್ಲಿ. ಹೌದು, ಇಬ್ರಿಯರ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದುತ್ತೇವೆ. ಹೀಗೆ ಯಾರು ಆತನನ್ನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುತ್ತಾನೆ ಪ್ರೇರೆ ದೇವರು, ಯಾರು ಆತನನ್ನು ಕಾಣಲಾರರು, ಕಾಣುವುದಿಲ್ಲ. ಆದರೆ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ ಪ್ರೇರೆ ತನ್ನ ಶಿಷ್ಯನಿಗೆ ಫಿಲಿಪ್ಪನಿಗೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಿಂದ ಓದುತ್ತೇವೆ. ಶಿಷ್ಯರು ಕೇಳುತ್ತಾರೆ, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು, ಅಷ್ಟೇ ಸಾಕು ಎಂದು. ಪ್ರಭು ಯೇಸು ಹೇಳುತ್ತಾನೆ, ಫಿಲಿಪ್ಪನೇ, ಇಷ್ಟು ಕಾಲ ನಾನು ನಿಮ್ಮ ಸಂಗಡ ಇದ್ದರೂ ಕೂಡ ನೀವು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನೇ ನೋಡಿದ್ದಾನೆ ಎಂದು ನೀವು ವಿಶ್ವಾಸಿಸುವುದಿಲ್ಲವೇ? ನಾನು ತಂದೆಯಲ್ಲಿದ್ದೇನೆ, ತಂದೆ ನನ್ನಲ್ಲಿದ್ದಾನೆ ಎಂದು ನೀವು ವಿಶ್ವಾಸಿಸಿದ್ದರೂ ನಾನು ಮಾಡುವ ಕಾರ್ಯಗಳನ್ನಾದರೂ ನೋಡಿ ವಿಶ್ವಾಸಿಸಿರಿ. ನನ್ನನ್ನು ವಿಶ್ವಾಸಿಡುವವನು ನಾನು ಮಾಡುವ ಕಾರ್ಯಗಳನ್ನು ತಾನು ಮಾಡುತ್ತಾನೆ. ಹೇಗೆ ವಿಶ್ವಾಸವನು? ಯೇಸು ತಂದೆಯಲ್ಲಿದ್ದಾನೆ, ತಂದೆ ಯೇಸುವಲ್ಲಿ ಇದ್ದಾನೆ, ತಂದೆ ಯೇಸು ಒಂದೇ ಆಗಿದ್ದಾರೆ ಎಂದು ವಿಶ್ವಾಸಿಸುವವರು ಅವ್ರ ಬಗ್ಗೆ ಯೇಸು ಹೇಳ್ತಿದ್ದಾನೆ ಪ್ರೇರೆ, ನಾನು ಮಾಡುವ ಕಾರ್ಯಗಳನ್ನು ಅವರೂ ಮಾಡುತ್ತಾರೆ, ಅಷ್ಟೇ ಏಕೆ ಅವುಗಳಿಗಿಂತ ಮಹತ್ತಾದವುಗಳನ್ನು ಮಾಡುತ್ತಾನೆ. ಹೇಗೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ, ನನ್ನ ಮೂಲಕ ತಂದೆಗೆ ಮಹಿಮೆಯಾಗುವಂತೆ ನನ್ನ ಹೆಸರಿನಲ್ಲಿ ನೀವು ಕೇಳಿಕೊಳ್ಳುವುದನ್ನೆಲ್ಲ ಮಾಡುತ್ತೇನೆ. ಹೌದು ಪ್ರೇರೆ, ಹೀಗೆ ಪ್ರಭು ಆ ಮೂಲಕ ನಾವು ದೇವರನ್ನು ನೋಡಬಹುದಾಗಿದೆ ಪ್ರೇರೆ. ಅದೃಶ್ಯ ದೇವರ ಸಾದೃಶ್ಯ ರೂಪನು ಕ್ರಿಸ್ತ ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರನು, ಆಗಲೆಲ್ಲದರ ಅಗ್ರಸ್ತನು ಪ್ರೇರೆ. ಹೌದು, ಹೀಗೆ ಅಗಮ್ಯವಾದ ಬೆಳಕಿನಲ್ಲಿ, ಯಾರೂ ಸಮೀಪಿಸದ ಬೆಳಕಿನಲ್ಲಿ ವಾಸ ಮಾಡುವಾತನು ನಮ್ಮ ಮಧ್ಯೆ ಬಂದ ಪ್ರೇರೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ದೇವರಾಗಿತ್ತು. ಆ ವಾಕ್ಯದ ಮುಖಾಂತರ ಸಮಸ್ತ ಉಂಟಾಯಿತು. ಆ ವಾಕ್ಯವಿಲ್ಲದೆ ಸೃಷ್ಟಿಯಲ್ಲಿ ಒಂದಾದರೂ ಉಂಟಾಗಲಿಲ್ಲ. ಅದು ಪ್ರೇರೆ. ಆಕಾಶ ಭೂಮಿಯಾಗಿರ್ಬೋದು, ಸಮುದ್ರ, ಜಲಚರ ಜೀವಿಗಳು, ಆಕಾಶ ಪಕ್ಷಿಗಳು, ಕಾಡು ಮೃಗಗಳು, ವಿಷಸರ್ಪ, ಕ್ರಿಮಿಕೀಟಗಳು, ಹಣ್ಣು ಹಂಪಲು ಗಿಡಗಳು, ಹೌದು ಪ್ರೇರೆ, ವಿಸ್ತಾರವಾದ ಒಣನೆಲ, ಆಕಾಶ, ನಕ್ಷತ್ರ ಪರಿವಾರ, ಸೂರ್ಯ ಚಂದ್ರ ನಕ್ಷತ್ರ, ಗಾಳಿ ಮಳೆ ಬೆಳಕು ಬೆಂಕಿ, ಹೌದು ಪ್ರೇರೆ, ಮನುಷ್ಯ ಜಾತಿ ಎಲ್ಲ ವಾಕ್ಯದ ಮುಖಾಂತರ ಆಗಲಿ ಎಂದು ಅವುಗಳಿಗೆ ಜಾತಿಗನುಸಾರವಾಗಿ ಆಗಲೆಂದು ದೇವರು ಪ್ರಥಮ ಸೃಷ್ಟಿ ಮಾಡುವಾಗ 1 ದಿನ, 2ನೇ ದಿನ, 3ನೇ ದಿನ, 4, 5, 6ನೇ ದಿನದವರೆಗೆ ಮಾತಾಡಿದರೆ ಆದವು ಪ್ರೇರೆ. ಆದರೆ 6ನೇ ದಿನ ಮನುಷ್ಯನನ್ನು ತಮ್ಮ ಸ್ವಂತ ಕೈಗಳಿಂದ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ನಿರ್ಮಿಸಿದ ಪ್ರೇರೆ. ಜೀವಾತ್ಮವನ್ನು ಓದಿದ ಮನುಷ್ಯನು ಬದುಕುವ ಪ್ರಾಣಿಯಾದನು. ಅದು ಪ್ರೇರೆ. ಹಳ ಒಡಂಬಡಿಕೆ ಪ್ರಕಾರ ಮನುಷ್ಯನು ಬದುಕುವ ಪ್ರಾಣಿ, ಹೊಸ ಒಡಂಬಡಿಕೆ ಪ್ರಕಾರ ಮನುಷ್ಯನು ಜೀವ ಕೊಡುವ ಆತ್ಮ. ಯೇಸು ಕ್ರಿಸ್ತನ ಮುಖಾಂತರ ದೇವರ ಮಕ್ಕಳ, ಮಹಿಮೆಯುಳ್ಳ ದೇವರ ಮಕ್ಕಳು ಪ್ರೇರೆ. ಮಣ್ಣಿನ ಮಡಿಕೆಗಳಲ್ಲಿರುವ ಮಾಣಿಕ್ಯ, ಯೇಸುವಿನ
ಯೇಸುವಲ್ಲಿ ವಿಶ್ವಾಸ ಇಟ್ಟರು ಪ್ರತಿಯೊಬ್ಬರಿಗೂ ದೇವರು ಆತ್ಮ ವಾಗ್ದಾನ ಮಾಡಲಾಗಿದೆ ಪ್ರೇರೆ. ನನ್ನನ್ನು ಪ್ರೀತಿಸಿ ನನ್ನನ್ನು ಮಾತುಗಳನ್ನು ಕೈಗೊಂಡು ನಡೆಯುವವನು ನನ್ನನ್ನು ಪ್ರೀತಿಸುತ್ತಾನೆ ಮತ್ತು ನಾನು ತಂದೆಯಲ್ಲಿ ಬೇಡಿಕೊಳ್ಳುತ್ತೇನೆ, ತಂದೆ ಅವರಿಗೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತಾನೆ. ಆ ಸಹಾಯಕ ಯಾರೆಂದರೆ ಸತ್ಯಸ್ವರೂಪಿಯಾದ ಪರಿಶುದ್ಧ ಆತ್ಮನೇ. ಆತನನ್ನು ಲೋಕವು ನೋಡುವುದಿಲ್ಲ, ನೀವು ನೋಡುವಿರಿ. ಸದಾಕಾಲ ನಿಮ್ಮ ಸಂಗಡ ಇರಲು ಕೊಡಲಾಗುತ್ತದೆ. ಆತನು ನಿಮ್ಮಲ್ಲಿಯೂ ನಿಮ್ಮೊಂದಿಗೂ ವಾಸ ಮಾಡುತ್ತಾನೆ, ನಿಮ್ಮೊಳಗೂ. ಹೌದು ಪ್ರೇರೆ. ಆತನು ಮುಂದೆ ಬರುವ ಸಂಗತಿಗಳನ್ನು ತಿಳಿಸುತ್ತಾನೆ ಪರಿಶುದ್ಧಾತ್ಮ. ಮತ್ತು ನಾನು ಹೇಳಿದವುಗಳಿಂದಲೇ ನಿಮಗೆ ತಿಳಿಯಪಡಿಸಿ ನನ್ನನ್ನೇ ಮಹಿಮೆಪಡಿಸುತ್ತಾನೆ. ಆತನು ತನ್ನಷ್ಟಕ್ಕೆ ತಾನು ಏನೇ ಬೋಧಿಸದೆ ನಾನು ಹೇಳಿದವುಗಳಿಂದಲೇ ತೆಗೆದು ನಿಮಗೆ ಬೋಧಿಸುತ್ತಾ ಮಹಿಮೆಪಡಿಸುತ್ತಾನೆ ನನ್ನನ್ನು, ದೇವರನ್ನು. ಹೌದು ಪ್ರೇರೆ. ಹೀಗೆ ಪರಿಶುದ್ಧಾತ್ಮ ನಮ್ಮೊಂದಿಗೂ ನಮ್ಮಲ್ಲಿಯೂ ಒಳಗೂ ವಾಸ ಮಾಡುತ್ತಾನೆ ಎಂದು ಯೇಸು ಹೇಳ್ತಿದ್ದಾನೆ ಪ್ರೇರೆ. ಪಾಪ, ನ್ಯಾಯನೀತಿ, ಅಂತಿಮ ತೀರ್ಪು ಇವುಗಳ ಕುರಿತು ಲೋಕವು ತಾಳಿದ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಳ್ಳುತ್ತಾನೆ. ಸ್ವರ್ಗ ನರಕಗಳ ವಿವರಣೆ ಮಾಡಿಕೊಡುತ್ತಾನೆ. ಪಾಪ ಕೊಡುವ ಸಂಬಳ ಮರಣ, ನಿತ್ಯ ಮರಣ ಎಂದು ತಿಳಿಯಪಡಿಸುತ್ತಾನೆ. ಮತ್ತು ನೀತಿಯ ಜೀವಿತ ಅನ್ಯಾಯ ಜೀವಿತಕ್ಕೆ ನಾವು ನೀತಿವಂತ ನ್ಯಾಯಾಧೀಶನಾದ ಯೇಸು ಕ್ರಿಸ್ತನ ಸಿಂಹಾಸನದ ಬಳಿ ತೀರ್ಪುಗಾಗಿ ಸ್ವರ್ಗ ನರಕಗಳ ಪ್ರವೇಶಕ್ಕಾಗಿ ಒಂದು ದಿನ ನಿಂತುಕೊಳ್ಳಬೇಕಾಗಿದೆ. ಮನುಷ್ಯನಿಗೆ ಅನೇಕ ಜನ್ಮವಿಲ್ಲ. ಮನುಷ್ಯನು ಒಂದೇ ಸಾರಿ ಹುಟ್ಟುವುದು, ಒಂದೇ ಸಾರಿ ಸಾಯುವುದು, ಒಂದೇ ಸಾರಿ ನ್ಯಾಯ ತೀರ್ಪಾಗುತ್ತದೆ ಪ್ರೇರೆ. ಕೋರ್ಟಿನಲ್ಲಿ ಹೇಗೆ ಅಪರಾಧಿ ನಿರಪರಾಧಿಗೆ ಶಿಕ್ಷೆ ಆಗುತ್ತದೋ, ಒಂದೊಂದು ಸಾರಿ ಈ ಭೂಲೋಕದ ನ್ಯಾಯಾಲಯದಲ್ಲಿ ಕೋರ್ಟಿನಲ್ಲಿ ಆ ನ್ಯಾಯ ದೇವತೆಗೆ ಕಣ್ಣುಗಳನ್ನು ಕಟ್ಟಿರುತ್ತಾರೆ. ಕಾರಣ ಅಲ್ಲಿ ಯಾರ್ದ ಸಾಕ್ಷಿ ಇರುತ್ತದೋ ಅವರದ್ದು ಮೇಲುಗೈ ಆಗುತ್ತದೆ ಪ್ರೇರೆ. ಕೆಲವೊಂದು ಸಾರಿ ನಿರಪರಾಧಿಗಳ ಕಡೆಗೆ ಸಾಕ್ಷಿ ಹೇಳಲು ಭಯಪಡುತ್ತಿರ್ತಾರೆ, ಅವರಿಗೆ ಸೋಲುಂಟಾಗುತ್ತದೆ. ಅಪರಾಧಿಗಳು ಸುಳ್ಳು ಸಾಕ್ಷಿಗಳನ್ನು ತಂದು ಗೆಲ್ಲುತ್ತಿರುತ್ತಾರೆ. ಆದ್ದರಿಂದ ಇಹಲೋಕದ ನ್ಯಾಯಾಲಯದಲ್ಲಿ ಕೋರ್ಟಿನಲ್ಲಿ ನ್ಯಾಯದೇವತೆ ಎಂಬ ಒಂದು ಚಿತ್ರ ಮೂರ್ತಿ ಮಾಡಿ ಆಕೆಯ ಕಣ್ಣಿಗೆ ಬಟ್ಟೆ ಕಟ್ಟಿರುತ್ತಾರೆ. ಹೌದು ಪ್ರಿಯ. ಈ ಲೋಕದಲ್ಲಿ ನಿರಪರಾಧಿ ಅಪರಾಧಿಯಾಗಿರ್ಬೋದು, ಅಪರಾಧಿ ನಿರಪರಾಧಿ ಆಗ್ಬೋದು. ಆದರೆ ದೇವರ ಕೋರ್ಟಿನಲ್ಲಿ ನೀತಿವಂತ ನ್ಯಾಯಾಧೀಶನಾದ ನಿಜವಾದ ಜಡ್ಜಾದ ಯೇಸು ಕ್ರಿಸ್ತನ ಮುಂದೆ ಭೂಮಿ, ಆಕಾಶ, ಭೂಪರಲೋಕಗಳನ್ನು ಅದರಲ್ಲಿ ಸಮಸ್ತವನ್ನು ಸೃಷ್ಟಿಸಿ ಪ್ರೀತಿಯಿಂದ ಪರಿಪಾಲಿಸುತ್ತಾ ಬರುವ, ಕಾಪಾಡುತ್ತಾ ಬರುವ, ಅದು ಪ್ರೇರೆ, ನೀತಿಯನ್ನು ನಡೆಸುತ್ತಿರುವ, ಸತ್ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸುತ್ತಿರುವ, ಪರಿಶುದ್ಧತೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವ ಅದು ಪ್ರೇರೆ ದೇವರು ಆತನ ಸಿಂಹಾಸನ ಕೂತುಕೊಂಡಾಗ ಯೇಸು ಬಿಡುವುದಿಲ್ಲ ಪ್ರೇರೆ. ಹೌದು, ಅಲ್ಲಿ ಅಪರಾಧಿಗೆ ಅಪರಾಧಿಯೆಂದೇ ತೀರ್ಪಾಗುತ್ತದೆ, ನಿರಪರಾಧಿಗೆ ನಿರಪರಾಧಿಯೆಂದೇ ತೀರ್ಪಾಗುತ್ತದೆ. ಆತನನ್ನು ಆಶ್ರಯಿಸಿಕೊಂಡವರಲ್ಲಿ ಒಬ್ಬನೂ ಕೂಡ ಅಪರಾಧಿ ಎಂದು ತೀರ್ಪು ಹೊಂದುವುದಿಲ್ಲ. ಹೌದು ಪ್ರೇರೆ. ಕೀರ್ತನೆಗಳ ಗ್ರಂಥದಲ್ಲಿ ನೋಡುತ್ತೇವೆ, ತಂದೆಯಾದ ದೇವರನ್ನು ಆತನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನಲ್ಲಿ, ಆ ಯೇಸು ಕ್ರಿಸ್ತನು ದಯಪಾಲಿಸಿದ ಪರಿಶುದ್ಧಾತ್ಮನಲ್ಲಿ ಆಶ್ರಯ ಪಡೆದವರು, ಅಭಿಷೇಕ ಪಡೆದವರು, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ ಪಡೆದವರು, ವಿಧೇಯರಾದವರು ಒಬ್ಬರು ಕೂಡ ಅಪರಾಧಿ ಎಂದು ತೀರ್ಪಾಗುವುದಿಲ್ಲ. ಅವರು ಮರಣದಿಂದ ಪಾರಾಗಿ ನಿತ್ಯ ಜೀವಕ್ಕೆ ಸೇರಿದ್ದಾರೆ. ಅವರು ಪುನರುತ್ಥಾನದಲ್ಲಿ ಪಾಲುಗಾರರಾಗುತ್ತಾರೆ. ಪ್ರಥಮ ಪುನರುತ್ಥಾನ, ಎರಡನೇ ಮರಣದ ಮೇಲೆ ಅವರಿಗೆ ಅಧಿಕಾರವಿಲ್ಲ. ಎರಡನೇ ಮರಣಕ್ಕೆ, ನರಕಕ್ಕೆ ಅವರ ಮೇಲೆ. ಹೌದು ಪ್ರೇರೆ, ಸೈತಾನ್ಯಗೆ. ಹೀಗೆ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುತ್ತಾನೆ ಪ್ರೇರೆ ದೇವರು. ಆತನು ಯೇಸು ಕ್ರಿಸ್ತನ ಮುಖಾಂತರ ಲೋಕಕ್ಕೆ ಕಾಣಿಸಿಕೊಂಡಿದ್ದಾನೆ. ಹೌದು ಪ್ರೇರೆ. ಆತನೇ ಕೃಪೆ, ಸತ್ಯ, ಸಂಪೂರ್ಣನಾಗಿದ್ದಾನೆ. ಆತನಲ್ಲಿ ದೈವತ್ವದ ಸಂಪೂರ್ಣತೆ ಅವತರಿಸಿ ವಾಸ ಮಾಡುತ್ತದೆ ಎಂದು ನಾವು ನೋಡುತ್ತೇವೆ. ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಕೂಡ ಓದುವುದಾದರೆ ಪ್ರೇರೆ, ಜಾನ್ ಗಾಸ್ಪಲ್ ಚಾಪ್ಟರ್ 5 ವರ್ಸ್ 37th ವರ್ಡ್. ಇಲ್ಲಿ ಓದುವುದಾದರೆ, ಇದಲ್ಲದೆ ನನ್ನನ್ನು ಕಳಿಸಿಕೊಟ್ಟ ತಂದೆಯು ನನ್ನ ವಿಷಯದಲ್ಲಿ ಸಾಕ್ಷಿ ಹೇಳಿದ್ದಾನೆ. ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ, ಆತನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡದ್ದೂ ಇಲ್ಲ. ಆತನು ಕಳಿಸಿಕೊಟ್ಟವನ ಮಾತನ್ನು ನೀವು ನಂಬದೇ ಇದ್ದೀರಷ್ಟೇ. ಶಾಸ್ತ್ರಗಳಿಂದ ನಿತ್ಯ ಜೀವ ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಕುರಿತು ಸಾಕ್ಷಿ ಕೊಡುವವುಗಳಾಗಿವೆ. ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ಅದು ಪ್ರೇರೆ. ಇಲ್ಲಿ ಯೇಸು ಕ್ರಿಸ್ತ ಪ್ರಭು ದೇವಕುಮಾರನ ಅಧಿಕಾರ ಕುರಿತು, ಆತನಿಗಿರುವ ಸಾಕ್ಷಿ ಕುರಿತು ಉಪದೇಶ ಮಾಡುತ್ತಿರುವಾಗ ಶಾಸ್ತ್ರಿ ಫರಿಸಾಯಿಗಳಿಗೆ, ಆತನನ್ನು ತಪ್ಪು ಕಂಡುಹಿಡಿಯುವ, ಹೊಂಚು ಹಾಕುತ್ತಿರುವ ಜನರಿಗೆ ಹೇಳುತ್ತಾನೆ ಪ್ರೇರೆ ಏನೆಂದು, ತಂದೆ
ನನ್ನನ್ನು ಕುರಿತು ನನ್ನನ್ನು ಕಳಿಸಿಕೊಟ್ಟ ತಂದೆಯು ನನ್ನ ವಿಷಯದಲ್ಲಿ ಸಾಕ್ಷಿ ಹೇಳಿದ್ದಾನೆ. ಏನೆಂದು? ಯೇಸುವಿನ ದೀಕ್ಷಾ ಸ್ನಾನದಲ್ಲಿ ಸ್ನಾನಿಕ ಯೋಹಾನನಿಂದ ದೀಕ್ಷಾ ಸ್ನಾನ ಪಡೆಯಲು ನೀರಿನಲ್ಲಿ ಇಳಿದು ಮೇಲಕ್ಕೆ ಬರಲು ಆಕಾಶ ಒಡೆದು ದೇವರ ಆತ್ಮ ಪಾರಿವಾಳ ರೂಪದಲ್ಲಿ ಸಶರೀರವಾಗಿ ಯೇಸುವಿನ ಮೇಲೆ ಬಂದು ಇಳಿಯುತ್ತದೆ ಪ್ರೇರೆ. ಆಗ ಆಕಾಶವಾಣಿಯಾಗುತ್ತದೆ. ಆಕಾಶದಲ್ಲಿ ಸ್ವರ ಬರುತ್ತದೆ ಗುಡುಗಿನಂತೆ, ತಂದೆಯಾದ ದೇವರ ಸ್ವರ. ಏನೆಂದು? ಈತನು ನನ್ನ ಪ್ರಿಯ ಪುತ್ರ, ಪ್ರಿಯ ಕುಮಾರನು, ಈತನಲ್ಲಿ ನನ್ನ ಆತ್ಮವನ್ನು ಇಟ್ಟಿದ್ದೇನೆ. ಈತನು ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು. ಈತನ ಮಾತಿಗೆ ಕಿವಿಗೊಡಿರಿ, ಈತನ ಮಾತನ್ನು ಕೇಳಿರಿ. ಹೌದು ಪ್ರೇರೆ, ತಂದೆಯಾದ ದೇವರು ಯೇಸುವಿನ ಕುರಿತು ಸಾಕ್ಷಿ ಕೊಟ್ಟಿದ್ದಾನೆ. ಏನೆಂದು? ಈತ ನನ್ನ ಪ್ರಿಯ ಕುಮಾರನು, ಈತನಲ್ಲಿ ನನ್ನ ಆತ್ಮ ಇಟ್ಟಿದ್ದೇನೆ. ಹೌದು ಪ್ರೇರೆ. ತಾಬೋರ್ ಬೆಟ್ಟದಲ್ಲಿ ಕೂಡ ಯೇಸು ಪ್ರಾರ್ಥನೆ ಮಾಡಲು ಹೋದಾಗ ತನ್ನ ಆಪ್ತ ಶಿಷ್ಯರಾದ ಯಾಕೋಬ, ಯೋಹಾನ, ಪೇತ್ರರನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದಾಗ ತಾಬೋರ್ ಬೆಟ್ಟದಲ್ಲಿ ಅಲ್ಲಿ ಯೇಸು ರೂಪಾಂತರವಾಗುತ್ತಾನೆ. ಆತನ ವಸ್ತ್ರಗಳು ಸೂರ್ಯನಂತೆ ಪ್ರಕಾಶಮಯವಾಗುತ್ತವೆ. ಅಲ್ಲಿ ಮೋಶೆ, ಎಲಿಯ ಪ್ರತ್ಯಕ್ಷವಾಗಿ ಮುಂದೆ ಜೆರುಸಲೇಮಿನಲ್ಲಿ ಯೇಸು ಮಾನವರೆಲ್ಲರ ಪಾಪ ಪರಿಹಾರಕ್ಕಾಗಿ ದೇವರ ಕುರಿಮರಿಯಾಗಿ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ, ಅವುಗಳಿಗಾಗಿ ಬಲಿಯಾಗುವ, ಪಾಪ ಪರಿಹಾರ ಮಾಡುವ ದೇವರ ಯಜ್ಞದ ಕುರಿಮರಿಯಾಗುವ ವಿಷಯದಲ್ಲಿ ಮಾತನಾಡುತ್ತಿರುತ್ತಾರೆ. ಹೌದು ಪ್ರೇರೆ. ಆಗ ಅಲ್ಲಿ ಮೋಡ ಆವರಿಸಿಕೊಳ್ಳುತ್ತದೆ. ಹೌದು ಪ್ರೇರೆ. ಅಲ್ಲಿ ಶಿಷ್ಯರು ಅವರನ್ನು ನೋಡುತ್ತಿರುತ್ತಾರೆ, ಮೋಶೆ ಎಲಿಯರೊಂದಿಗೆ ಯೇಸು ಮಾತಾಡುತ್ತಿರುವುದನ್ನು. ಆಗ ಅವರು ಮಾಯವಾಗುತ್ತಾರೆ ಪ್ರೇರೆ. ಯಾರು? ಮೋಶೆ, ಎಲಿಯ ಮಾತನಾಡಿ. ಆಗ ಪೇತ್ರನು ಮಾತಾಡುತ್ತಾನೆ ಎದ್ದು, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆಯದು. ನಿಮಗೊಂದು, ಎಲಿಯಗೊಂದು, ಮೋಶೆಗೊಂದು ಗುಡಾರವನ್ನು ಕಟ್ಟುವೆವು, ಟೆಂಟ್. ಹೌದು ಪ್ರೇರೆ. ಆದರೆ ಅಷ್ಟು ಸ್ವರ್ಗೀಯ ವಾತಾವರಣ, ಆ ತಂಪಾದ ಪ್ರಸನ್ನತೆ, ಆ ಪ್ರಶಾಂತತೆ, ಪ್ಲೆಸೆಂಟ್ನೆಸ್ ಅಲ್ಲಿ ಸೃಷ್ಟಿಯಾಗಿರ್ತದೆ ಪ್ರೇರೆ. ಹೌದು, ದೇವರು ಆತ್ಮ ಎಲ್ಲಿದೆಯೋ, ದೇವರು ಎಲ್ಲಿದ್ದಾನೋ ಅಲ್ಲಿ ಸ್ವಾತಂತ್ರ್ಯ, ಬಿಡುಗಡೆ. ಹೌದು ಪ್ರೇರೆ. ಹೀಗೆ ಯೇಸು ಅಲ್ಲಿ ತಂದೆಯಾದ ದೇವರು ವಾಣಿಯಾಗುತ್ತದೆ ಪ್ರೇರೆ. ಪೇತ್ರನು ಹೀಗೆ ಹೇಳುತ್ತಲೇ, ಸ್ವಾಮಿ, ಇಲ್ಲಿ ಇರೋದು ಒಳ್ಳೆಯದು, ನಿಮಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಗುಡಾರ ಕಟ್ಟುವೆವು ಎಂದಾಗ ಸ್ವರ್ಗವಾಣಿ ಆಗುತ್ತದೆ. ಆಕಾಶದಿಂದ ಸ್ವರ ಬರುತ್ತದೆ, ಈತನು ನನ್ನ ಪ್ರಿಯ ಕುಮಾರನು, ಈತನ ಮಾತಿಗೆ ಕಿವಿಗೊಡಿರಿ ಎಂದು. ಆಗ ಅವರು ಭಯಭೀತರಾಗಿ ಯೇಸುವಿನ ಮುಂದೆ ಬೋರಲು ಬೀಳುತ್ತಾರೆ ಪ್ರೇರೆ. ಕಾರಣ ಅಲ್ಲಿ ತಂದೆಯಾದ ದೇವರು ಯೇಸುವಿನ ಕುರಿತು ಸಾಕ್ಷಿ ಹೇಳ್ತಾನೆ, ಈತನು ನನ್ನ ಪ್ರಿಯ ಕುಮಾರನು, ಈತನ ಮಾತಿಗೆ ಕಿವಿಗೊಡಿರಿ. ನೀವು ಟೆಂಟ್ ಹಾಕುವುದಲ್ಲ, ಇಲ್ಲಿ ಇರುವುದಲ್ಲ, ಈತನ ಏನು ಹೇಳ್ತಾನೆ ಆಗ ಕೇಳಿರಿ ಎಂದು. ಹೌದು ಪ್ರೇರೆ. ನಾವು ಅನೇಕ ಸಾರಿ ಯೇಸುವಿನ ವಿಶ್ವಾಸದಾಗ ದೇವರ ವಾಕ್ಯಕ್ಕೆ ಏನು ಹೇಳುತ್ತದೆ ಎಂದು ಕೇಳದೆ ನಮ್ಮದೇ ಆದ ಜೀವಿತವನ್ನು ದೇವರ ವಾಕ್ಯಕ್ಕೆ ಅನ್ವಯಿಸ್ತಿರುತ್ತೇವೆ. ಹೌದು ಪ್ರೇರೆ, ಹಾಗೆ ಮಾಡಬಾರದು. ಇದಲ್ಲದೆ ನನ್ನನ್ನು ಕಳಿಸಿಕೊಟ್ಟ ತಂದೆಯು ನನ್ನ ವಿಷಯದಲ್ಲಿ ಸಾಕ್ಷಿ ಹೇಳಿದ್ದಾನೆ, ನಾನು ದೇವರ ಕುಮಾರ ಎಂದು ನನ್ನ ಮಾತನ್ನು ನೀವು ಕೇಳಬೇಕೆಂದು. ತಂದೆಯು ನನ್ನ ವಿಷಯದಲ್ಲಿ ಸಾಕ್ಷಿ ಹೇಳಿದ್ದಾನೆ. ಏನೆಂದರೆ, ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ. ಯೇಸು ಹೇಳ್ತಿದ್ದಾನೆ ಪ್ರೇರೆ, ತಂದೆ ನನ್ನ ಕುರಿತು ಸಾಕ್ಷಿ ಹೇಳಿದ್ದಾನೆ. ನೀವು ತಂದೆಯ ಸ್ವರವನ್ನು ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ. ಹೌದು ಪ್ರೇರೆ. ಆ ತಂದೆಯ ಸ್ವರವೇ ಯೇಸು ಕ್ರಿಸ್ತ ಆಗಿ ಬಂದಿದ್ದಾನೆ ಪ್ರೇರೆ. ಆ ತಂದೆಯ ರೂಪವೇ ಯೇಸು ಕ್ರಿಸ್ತನಾಗಿ ಬಂದಿದ್ದಾನೆ ಪ್ರೇರೆ. ತಂದೆಯನ್ನು ಸ್ವರವನ್ನು ಕೇಳಿಲ್ಲ, ರೂಪವನ್ನು ನೋಡಿಲ್ಲ. ಆದ್ದರಿಂದ ಅದೃಶ್ಯ ದೇವರು ಸಾದೃಶ್ಯವಾಗಿದ್ದಾನೆ ತನ್ನ ಮಗನ ಮುಖಾಂತರ. ಕಾಣದ ದೇವರು ಕಾಣಿಸಿಕೊಂಡಿದ್ದಾನೆ ಈ ಲೋಕದಲ್ಲಿ. ಬೆಳಕು ಈ ಲೋಕದಲ್ಲಿ ಇದ್ದಿದ್ದರೂ ಬೆಳಕಿಗಿಂತ ಹೆಚ್ಚಾಗಿ ಮನುಷ್ಯರು ಕತ್ತಲೆಯನ್ನು ಅವಲಂಬಿಸಿದ್ದರಿಂದ ಆ ಕಾಣದ ದೇವರ ಕಾಣುವ ರೂಪ, ಆ ಕಾಣದ ದೇವರ ಕಾಣುವ ಸ್ವರ ಕೇಳಲಾಗುತ್ತಿಲ್ಲ ಪ್ರೇರೆ. ಕಾರಣ ಯೇಸುವೇ ನಿಜವಾದ ಬೆಳಕು ಎಂದು ವಿಶ್ವಾಸದ ಕಾರಣ. ಯೇಸುವಿನ ಬಳಿಗೆ ಬಂದರೆ ನಾವು ದೇವರ ಸ್ವರವನ್ನು ಕೇಳುತ್ತೇವೆ ಪ್ರೇರೆ, ದೇವರ ರೂಪವನ್ನು ನೋಡುತ್ತೇವೆ. ಯೇಸುವೇ ಆ ದೇವರ ಸ್ವರ, ದೇವರ ರೂಪವಾಗಿದ್ದಾನೆ. ಹೀಗೆ ಆತನ ರೂಪವನ್ನು ನೋಡಿದ್ದಿಲ್ಲ, ಸ್ವರ ಕೇಳಿದ್ದಿಲ್ಲ, ಆತನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡದ್ದು ಇಲ್ಲ. ಯೇಸುವೇ ದೇವರ ವಾಕ್ಯ, ಯೇಸು ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡೂ ಇಲ್ಲ ಎಂದು ಹೇಳ್ತಿದ್ದಾನೆ ಪ್ರೇರೆ. ಆತನ ಕಳಿಸಿಕೊಟ್ಟವನ ಮಾತನ್ನು ನೀವು ನಂಬದೇ ಇದ್ದೀರಿ. ದೇವರು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ದೇವರು ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಪ್ರಿಯ ಪುತ್ರನನ್ನು ದಾರಿ ಎರೆದಿದ್ದಾನೆ ಸಾಯಲು. ಆತನಲ್ಲಿ ವಿಶ್ವಾಸವಿಡುವ ಯಾರೊಬ್ಬನು ನಾಶವಾಗದೆ ನನಗೋಸ್ಕರ ದೇವರು ಈ ಲೋಕದಲ್ಲಿ ಬಲಿಯಾಗಲು ನನ್ನ ಸ್ಥಳದಲ್ಲಿ ನನ್ನ ಪಾಪ ಶಾಪಗಳ, ಅವಿಧೇಯತೆಯ, ಅಕ್ರಮ, ಅಂಧಕಾರದ, ಜಾರತ್ವದ, ಲೋಭದ ಮತ್ತು ಆ ದ್ರವ್ಯಾಶೆಯ ಜೀವಿತದ ನಿಮಿತ್ತ ನನಗಾಗಿ ಸ್ಥಳದಲ್ಲಿ ಬಲಿಯಾಗಲು ತಂದೆ ದೇವರು ನನ್ನನ್ನು ಪ್ರೀತಿಸಿ ತನ್ನ ಮಗನನ್ನು ಸಾಯಲು ಕಳಿಸಿಕೊಟ್ಟಿದ್ದಾನೆ ಶಿಲುಬೆಯಲ್ಲಿ ಎಂದು ಯಾರು ವಿಶ್ವಾಸದವರು ಅವರು ನಾಶವಾಗದೆ, ಅಂದರೆ ನರಕಕ್ಕೆ ಹೋಗದೆ, ಭೂಮಿಯಲ್ಲಿ ಇರುವಾಗಲೇ ಪರಲೋಕದ
ಬೆಳಕಿನ ಜೀವಿತವನ್ನು ಅನುಭವಿಸುತ್ತಾ ನಿತ್ಯ ಜೀವವನ್ನು ಪ್ರವೇಶ ಮಾಡುತ್ತಾರೆ ಪ್ರೇರೆ. ಒಬ್ಬರು ನಾಶವಾಗದೆ ಎಲ್ಲ ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಆತನ ಮಗನನ್ನು ಲೋಕಕ್ಕೆ ಕೊಟ್ಟದ್ದು. ಹೌದು ಪ್ರೇರೆ. ಹೀಗೆ ಆತನು ಕಳಿಸಿಕೊಟ್ಟ ಮಾತನ್ನು ನೀವು ನಂಬದೇ ಇದ್ದೀರಷ್ಟೇ, ನಂಬಬೇಕಾಗಿದೆ ಪ್ರೇರೆ. ಆತನು ಕಳಿಸಿಕೊಟ್ಟ ಆತನ ಮಾತನ್ನು ನಂಬಿದರೆ ಆತನ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಆತನ ರೂಪವನ್ನು ನೋಡುತ್ತೇವೆ, ದೇವರ ರೂಪ, ದೇವರ ಧ್ವನಿಯನ್ನು ಕೇಳುತ್ತೇವೆ, ದೇವರ ಸಾಕ್ಷಿ ದೇವಕುಮಾರನೆಂದೇ ನಾವು ಗ್ರಹಿಸುತ್ತೇವೆ. ಹೀಗೆ ಶಾಸ್ತ್ರಗಳಿಂದ ನಿಮಗೆ ನಿತ್ಯ ಜೀವ ದೊರೆಯುತ್ತದೆ ನೆನೆಸಿ ಅವುಗಳನ್ನು ವಿಚಾರಿಸ್ತೀರಿ. ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವಗಳಾಗಿವೆ. ಆದರೂ ನಿತ್ಯ ಜೀವ ಪಡೆಯುವುದಕ್ಕೆ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ಹೌದು. ಶಾಸ್ತ್ರ ಅಂದರೆ ಮೋಶೆ ಗ್ರಂಥ, 5 ಧರ್ಮಶಾಸ್ತ್ರಗಳು ಹಾಗೂ ಪ್ರವಾದಿಗಳ ಗ್ರಂಥ ಯೇಸು ಕ್ರಿಸ್ತನ ಕುರಿತು ಸಾಕ್ಷಿ ಹೇಳುತ್ತಿವೆ. ಆತನ ಬಳಿಗೆ ಬರುವುದಕ್ಕೆ, ಆತನ ವಿಶ್ವಾಸ ಇಡುವುದಕ್ಕೆ, ಆತನ ಮುಖಾಂತರ ತಂದೆ ಬಳಿಗೆ ಪ್ರವೇಶ ಆಗುವುದಕ್ಕೆ ಮನಸ್ಸಿಲ್ಲ. ಹೌದು ಪ್ರೇರೆ. ಮಗನಿಗೆ ಒಳಗಾಗದವನ ಮೇಲೆ ದೇವರ ಕೋಪ ನೆಲೆಗೊಂಡಿದೆ. ಮಗನಿಗೆ ಒಳಗಾದವನಿಗೆ ದೇವರ ಕೋಪ ಇಲ್ಲ, ಆತನು ದೇವರ ಜೀವವನ್ನು ಸವಿಯುತ್ತಾನೆ. ಹೌದು ಪ್ರೇರೆ. ನಾವೆಲ್ಲರೂ ದೇವರ ಮಗನಾದ ಯೇಸು ಕ್ರಿಸ್ತನಿಗೆ ಒಳಗಾಗೋಣ ಪ್ರೇರೆ. ದೇವರ ಜೀವ ಆ ಮಗನಲ್ಲಿದೆ. ಹೌದು ಪ್ರೇರೆ. ಆ ಜೀವವನ್ನು ಸವಿಯೋಣ. ಹೀಗೆ ಯೇಸು ಕ್ರಿಸ್ತ ಪುನರುತ್ಥಾನಾದ ನಂತರ ಕೂಡ ಅನೇಕ ಶಿಷ್ಯರಿಗೆ ಕಾಣಿಸಿಕೊಂಡಾಗ ಇನ್ನೂ 2 ಶಿಷ್ಯರಿಗೆ ಕಾಣಿಸಿಕೊಂಡಿರುವುದಿಲ್ಲ. ಆ 2 ಶಿಷ್ಯರು ಎಮ್ಮಾವು ಗ್ರಾಮಕ್ಕೆ ಹೋಗುತ್ತಿರುತ್ತಾರೆ. ಅಲ್ಲಿ ಆ ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತೇನೆಂದು ಹೇಳಿರಿ ಎಂದು ಮೊದಲು ಹೇಳಿರ್ತಾನೆ ಶಿಷ್ಯರಿಗೆ ಪ್ರಭು ಮೆಗ್ದಲಿನ ಮರಿಯಳಿಗೆ. ಆಕೆ ಹೋಗಿ ಹೇಳಿದಾಗಲೂ ಅವರು ನಂಬಿರುವುದಿಲ್ಲ. ಅವರು ಎಮ್ಮಾವು ಗ್ರಾಮಕ್ಕೆ ಹೋಗುತ್ತಿರುವಾಗ ಯೇಸು ಅವರ ಪಕ್ಕದಲ್ಲಿ ದಾಟಿ ಹೋಗುವನಂತೆ ಕಾಣುತ್ತಾನೆ. ಆಗ ಮಾತಾಡಿಕೊಳ್ಳುತ್ತಿರುವಾಗ ಯೇಸು ಬಗ್ಗೆ ಅವರು ಕೇಳುತ್ತಾರೆ ಪ್ರೇರೆ. ನಜರೇತಿನ ಯೇಸು ಎಂಬ ಸತ್ಪುರುಷ ಇದ್ದ, ಆತನನ್ನು ಶಿಲುಬೆಗೆ ಹಾಕಿ ಕೊಂದರು ಎಂದು ಮಾತಾಡಿಕೊಳ್ಳುತ್ತಿರುವಾಗ ನಿನಗೆ ಗೊತ್ತಿಲ್ಲವೋ, ಎಲ್ಲೇ ಊರಿಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲವೋ ಎಂದು ಮಾತಾಡಿಕೊಳ್ಳುತ್ತಿರುವಾಗ ಸಾಯಂಕಾಲ ರಾತ್ರಿ ಆಗುತ್ತಾ ಬಂದಾಗ ನಮ್ಮೊಂದಿಗೆ ವಿಶ್ರಾಮ ತೆಗೆದುಕೋ ಎಂದು ಯೇಸುವನ್ನು ಅವರು ಕರೆಯುತ್ತಾರೆ. ಪ್ರಭು, ರಕ್ಷಕ, ದೇವರಿಂದ ಅವರು ಗುರುತಿಸಲಿಲ್ಲ ಅವರ ಗುರಿಯೆಂದು. ರಾತ್ರಿ ಊಟದ ಸಮಯದಲ್ಲಿ ರೊಟ್ಟಿಯನ್ನೆತ್ತಿ ಮುರಿದು ಕೊಡುತ್ತಿರುವಾಗ ಅವರ ಕಣ್ಣುಗಳು ತೆರೆಯುತ್ತವೆ ಪ್ರೇರೆ. ನಮ್ಮ ಪ್ರಭು ಎಂದು. ಆತನು ಮಾಯವಾಗುತ್ತಾನೆ, ಅದೃಶ್ಯವಾಗುತ್ತಾನೆ. ಹೌದು ಪ್ರೇರೆ. ಆಗ ಅದಕ್ಕಿಂತ ಮೊದಲು ಯೇಸು ಹೇಳುತ್ತಾನೆ, ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಶಿಷ್ಯರೊಂದಿಗೆ ಎಮ್ಮಾವು ಗ್ರಾಮಕ್ಕೆ, ನೀವು ಎಷ್ಟು ಮಂದಮತಿಗಳು, ನೀವು ಎಷ್ಟು ಮಂದ ಹೃದಯರು. ಪ್ರವಾದಿಗಳು, ದೇವಜನರು ಮೋಶೆ ಹೇಳಿದ ಗ್ರಂಥಗಳಲ್ಲಿ ಇರುವುದನ್ನು, ನನ್ನ ಕುರಿತು ಬರೆಯಲ್ಪಟ್ಟಿರುವುದನ್ನು ನೆರವೇರುವುದು, ಯಾತನೆ ಪಟ್ಟು ಸಾಯಬೇಕಾಗಿರುವುದು ನೆರವೇರುವುದು ಅಗತ್ಯವಾಗಿತ್ತಲ್ಲ ಮನುಷ್ಯಕುಮಾರನ ಕುರಿತೆಂದು ಬರೆದಿರುವುದು, ನೀವು ನಂಬುವುದರಲ್ಲಿ ಎಷ್ಟು ಮಂದಮತಿಗಳಾಗಿದ್ದಾರೆಂದು ಅವರ ಹೃದಯವನ್ನು ಗದರಿಸುತ್ತಾನೆ ಪ್ರೇರೆ. ಹೌದು. ಹೀಗೆ ಪ್ರಭು ಅಗಮ್ಯ ಜ್ಯೋತಿಯಲ್ಲಿ ವಾಸಿಸುವ ಆತನಾಗಿದ್ದಾನೆ ಪ್ರೇರೆ. ಮಕ್ಕಳಾದ ಮಾಂಸ ರೂಪದಲ್ಲಿರುವ ನಮಗೆ ಕಾಣಿಸಿಕೊಳ್ಳಲು ಬಂದಿದ್ದಾನೆ, ನಮ್ಮನ್ನು ಬೆಳಕು ಮಾಡಲು ಬಂದಿದ್ದಾನೆ. ನನ್ನಲ್ಲಿ ವಿಶ್ವಾಸ ಇಡುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತಾನೆ. ಹೌದು ಪ್ರೇರೆ. ನಾನು ಒಂದು ದಿನ ಮಲಗಿಕೊಂಡಿರುವಾಗ ಪ್ರೇರೆ, ಪ್ರಾರ್ಥನೆಗೆಂದೇ ಒಂದು ಕೋಣೆಯನ್ನು ಬಾಡಿಗೆ ತೆಗೆದುಕೊಂಡು ಸುಮಾರು 4 ವರ್ಷಗಳಿರುವಾಗ ಒಂದು ದಿನ ಮಲಗಿಕೊಂಡಾಗ ಪ್ರಾರ್ಥನೆ ಮಾಡಿ ಇದೇ ಮೋಡ ಮೇಲಿನಿಂದ ಇಳಿದು ಬಂದು ಕಿವಿಯಲ್ಲಿ ಬಲಗಡೆಯಲ್ಲಿ ಮಾತನಾಡಿತು. ನಿಷ್ಕಳಂಕ, ಅಮರತ್ವ ಎಂದು ಹೇಳಿ ಮೆಲ್ಲಗೆ ಹೇಳಿ ಮೇಲಕ್ಕೆ ಆಕಾಶದ ಕಡೆಗೆ ಹೊರಟು ಹೋಯಿತು ಪ್ರೇರೆ. ಹೌದು. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು ನಿಷ್ಕಳಂಕ ಎಂಬ ವರವನ್ನು ನೀಡಿ, ಅಮರತ್ವ ಎಂಬ ವರವನ್ನು ನೀಡಿ, ಆಶೀರ್ವಾದ ನೀಡಿ, ತನ್ನ ಅಗಮ್ಯವಾದ ಯಾರು ಸಮೀಪಿಸದ ಬೆಳಕಿಗೆ ನಿಮ್ಮನ್ನು ತೆಗೆದುಕೊಂಡು ಹೋಗಲು ಸಮರ್ಥನಾಗಿದ್ದಾನೆ ಪ್ರೇರೆ. ಸರ್ವಶಕ್ತಿವಂತನಾಗಿದ್ದಾನೆ ತಂದೆ ಯೇಸು ಪರಿಶುದ್ಧಾತ್ಮ ಪ್ರಭು. ಅದು ಪ್ರೇರೆ. ಹೀಗೆ ನಾವು ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ 6 ಚಾಪ್ಟರ್ 46th ವರ್ಡ್. ಇಲ್ಲಿ ಓದುವುದಾದರೆ, ಯಾವನಾದರೂ ತಂದೆಯನ್ನು ನೋಡಿದ್ದಾನೆಂದು ತಿಳಿಯಬೇಡಿರಿ, ದೇವರ ಬಳಿಯಿಂದ ಬಂದವನೊಬ್ಬನೇ ತಂದೆಯನ್ನು ನೋಡಿದ್ದಾನೆ, ನಂಬಿರುವವನು ನಿತ್ಯ ಜೀವನ ಹೊಂದಿದ್ದಾನೆ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಹೌದು ಪ್ರೇರೆ. ದೇವರ ಬಳಿಯಿಂದ ಬಂದವನೊಬ್ಬಾತನೇ ದೇವರನ್ನು ನೋಡಿದ್ದಾನೆ. ಯಾರಾದರೂ ನೋಡಿದ್ದೇವೆಂದು ನೆನೆಸಬೇಡಿರಿ. ಹೌದು ಪ್ರೇರೆ. ಯೇಸುವೆ ದೇವರ ಪ್ರತಿರೂಪ. ಅಗಮ್ಯವಾದ ಬೆಳಕಿನಲ್ಲಿ ಕರೆಯುತ್ತಿದ್ದಾನೆ ಪ್ರೇರೆ. ನಾವೆಲ್ಲರೂ ಪ್ರವೇಶಿಸೋಣ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ಪ್ರಾರ್ಥನೆ ನನ್ನೊಂದಿಗೆ ಏಕೀಭವಿಸಿರಿ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಏಕ ದೇವರೇ, ದೇವ, ನಾವು ಕೂಡ ನಿಮ್ಮ ಅಗಮ್ಯವಾದ ಜ್ಯೋತಿಗೆ ಬೆಳಕಿನಲ್ಲಿ ಪ್ರವೇಶವಾಗುವಂತೆ ಈ ಲೋಕದ ಮೂಲಕವೇ ನಮ್ಮನ್ನು ಅನುಗ್ರಹಿಸುತ್ತಾ ಬರಬೇಕೆಂದು, ಹೀಗೆ ಅಂಧಕಾರದ ಅಧಿಪತಿಯನ್ನು ನಾಶ ಮಾಡುತ್ತಾ ಬರಬೇಕೆಂದು ಯೇಸು ಕ್ರಿಸ್ತ ನಾಮದ ಶಕ್ತಿ ನೀಡಬೇಕೆಂದು ಯೇಸು ನಾಮದ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.
ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ಮತ್ತೊಂದು ವಾಕ್ಯ ಭಾಗದ ಭೇಟಿ ಆಗೋಣ ಪ್ರೇರೆ. ಆಮೇನ್.